ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನಾನಿವತ್ತು ನನ್ನ ಲ್ಯಾಪ್ಟಾಪ್, ನನ್ನ ಲಗೇಜ್ನ ತೊಗೊಂಡು ನನ್ನ ಫ್ರೆಂಡ್ ಜೊತೆ ನಾನು ಒಂದು ಲಾಂಗ್ ಟ್ರಿಪ್ನ ಮಾಡೋಣ ಅಂತ ಹೊರಟಿದ್ದೀನಿ. ಅದು ಎಲ್ಲಿಗೆ ಅಂತ ಅಂದರೆ ಮಂತ್ರಾಲಯಕ್ಕೆ. ರಾಯರದು ನಂದು ಭೇಟಿ ಇದೆ, ಮೊದಲನೇ ಸರ್ತಿ ಅದು ಮಂತ್ರಾಲಯದಲ್ಲಿ ಆಗ್ತಾ ಇರೋದು. ನನಗಂತೂ ಮನಸ್ಸಾರೆ ಹೇಳ್ತಿದ್ದೀನಿ, ಸಿಕ್ಕಾಪಟ್ಟೆ ಖುಷಿಯಾಯಿತು. ಮೊದಲನೇ ಸರ್ತಿ ನಮ್ಮನ್ನು ರಾಯರಿಲಿ ಕರೆಸ್ಕೊಂಡ್ರು, ದರ್ಶನ ಮಾತ್ರ ತುಂಬ ಚೆನ್ನಾಗಿ ಕೊಟ್ಟರು. ನನಗೆ ರಾಯರ ಜೀವನ ಚರಿತ್ರೆ ಬಗ್ಗೆ ಗೊತ್ತಿಲ್ಲ, ರಾಯರ ಜೀವನ ಶೈಲಿ ಬಗ್ಗೆ ಗೊತ್ತಿಲ್ಲ, ರಾಯರ ಪವಾಡಗಳ ಬಗ್ಗೆ ಅಷ್ಟಾಗಿ ತಿಳಿದಿಲ್ಲ. ಆದ್ರೂ ನನಗೆ ರಾಯರು ಇಷ್ಟೊಂದು ಹತ್ರ ಆಗ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಹುಟ್ಟಿದಾಗಿಂದ ರಾಯರ ಭಕ್ತೆ ಅಂತೂ ನಾನಲ್ಲ, ಆದರೆ ಇಲ್ಲಿಗೆ ಹೋಗಿ ಬಂದ ಮೇಲೆ ನನಗೆ ರಾಯರು ಎಷ್ಟು ಮನಸ್ಸಿಗೆ ಹತ್ರ ಆಗಿದ್ದಾರೆ ಅಂದರೆ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೂ ಆಗಲ್ಲ. ಎಕ್ಸ್ಪ್ಲೈನ್ ಮಾಡಿದ್ರೂ ನಿಮಗದು ಡ್ರಾಮಾ ಥರ ಅನಿಸುತ್ತೆ. ದಟ್ಸ್ ಓಕೆ. ನನಗೆ ತುಂಬ ಜನ ಒಂದೊಂದು ರೀಲ್ಸ್ ಶೇರ್ ಮಾಡ್ತಿದ್ರು. ನಾನು ಮಂತ್ರಾಲಯಕ್ಕೆ ಹೋದಾಗ ಭಗವಂತನ ಇಚ್ಛೆ ಇಲ್ಲದೆ, ರಾಯರ ಇಚ್ಛೆ ಇಲ್ಲದೆ ಒಂದು ಫೋಟೋ ಕೂಡ ನಾವು ಮನೆಗೆ ತೊಗೊಂಡು ಹೋಗೋಕ್ಕಾಗಲ್ಲ ಅಂತೆ. ಆ್ಯಂಡ್ ಅವರ ಇಚ್ಛೆ ಇಲ್ಲ ಅಂತ ಅಂದರೆ ನಾವು ಅವ್ರನ್ನ ಭೇಟಿ ಕೂಡ ಮಾಡಲಿಕ್ಕಾಗಲ್ವಂತೆ. ನನಗಂತೂ ರಾಯರ ದರ್ಶನ ಮಾಡಿ ಅವರ ಪ್ರಸಾದವನ್ನು ತಿಂದ್ಬಿಟ್ಟು ತುಂಬಾ ಖುಷಿ ಆಯಿತು. ಅದಾದಮೇಲೆ ಸಂಜೆ ರಾಯರ ರಥ ಮೆರವಣಿಗೆ ಇತ್ತು, ಅದನ್ನು ಕೂಡ ನೋಡಿದ್ವಿ. ನಾವು ಹೋಗಿದ್ದು ಗುರುವಾರ. ರಾಯರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಆ್ಯಂಡ್ 4 ರಥ ಮೆರವಣಿಗೆಗಳನ್ನು ಕೂಡ ತುಂಬ ಹತ್ರದಿಂದ ನಿಂತ್ಕೊಂಡು ನೋಡಿದ್ವಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇದನ್ನೆಲ್ಲ ನಾನು ನೋಡಿದ್ಮೇಲೆ ನನಗನ್ಸಿದ್ದಿಷ್ಟೇ, ಎಷ್ಟೊಂದು ಪೋಸ್ಟ್ಗಳನ್ನು ನೋಡ್ತಿದ್ದೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ. ನಿಮ್ಮ ಕಷ್ಟಗಳನ್ನು ರಾಯರ ಹತ್ರ ಹೇಳ್ಬೇಡಿ, ಕಷ್ಟಗಳಿಗೆ ಹೇಳಿ ರಾಯರಿದ್ದಾರೆ ಅಂತ. ನನಗೆ ಇಲ್ಲಿಗೆ ಹೋಗಿ ಇದೆಲ್ಲ ನೋಡಿದ್ಮೇಲೆ ಸತ್ಯ ಅನ್ನಿಸ್ತು. ನಾವು ಒನ್ ಡೇ ಅಲ್ಲೇ ಸ್ಟೇ ಮಾಡಿ ಬೆಳಗ್ಗೆ ಎದ್ಬಿಟ್ಟು ಒಂದು ಸ್ವಲ್ಪ ಸೇವೆನ ಮಾಡಿಬಿಟ್ಟು ನಾವು ಮತ್ತೆ ಶಿವಮೊಗ್ಗಗೆ ಹಿಂತಿರುಗಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಬೈ ಬೈ, ಲವ್ ಯು.